ಸೆಲೆಕ್ಷನ್ ಕೂಡ ಒಂದೇ ಜಾಗದಲ್ಲಿ ಒಂದೇ ಲೊಕೇಶನ್ ಪೂನಾದಲ್ಲಿ TCS ಕಂಪನಿಯಲ್ಲಿ ಆಗಿದೆ. Am I right? ಈ ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬರೀಬೇಕು ಎಲ್ಲ ಯಾವ್ದಾದ್ರು ಕಂಪನಿ ಜಾಯ್ನ್ ಆಗ್ಬೇಕು ಅಂತ ಏನಾದ್ರು ಇತ್ತು. ಅದ್ರ ಮುಂದೆ ಹೇಗ್ ಮಾಡ್ಬೇಕು ಹೇಳಿ ಗೊತ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಗುರುಕುಲ್ ಸ್ಕಿಲ್ಸ್ ಜಾಯ್ನ್ ಆಗ ಹಾಗೆ 100% ಪ್ಲೇಸ್ಮೆಂಟ್ ಅದೇ ಅವ್ನು ಹೇಳಿದ್ಮೇಲೆ ನನಗೆ ಇಲ್ಲಿ ಬರ್ಬೇಕಂತ ಅನ್ಸುತ್ತೆ. ಇಂಗ್ಲಿಷ್ ಕಮ್ಯುನಿಕೇಶನ್ ಬಗ್ಗೆ ಮಾಡಿದ್ರು, ಮತ್ತೆ ಕಂಪ್ಯೂಟರ್ ಸ್ಕಿಲ್ಸ್, ಅಕೌಂಟಿಂಗ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ರಿ. ನನಗೂ ಇಂಟರ್ವ್ಯೂ ತುಂಬಾ ಹೆಲ್ಪ್ ಆಗಿದೆ. ಅಂದ್ರೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ, ಇಂಗ್ಲಿಷ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ಇಂಗ್ಲಿಷ್ ಕಾನ್ಫಿಡೆಂಟ್ ಆಗಿ ಮಾತಾಡೋದಕ್ಕೆ ನಾನು ಇಂಟ್ರೆಸ್ಟ್ ಇತ್ತು. ಹಾಗೆ ಅಕೌಂಟ್ ಬಗ್ಗೆ ಇಲ್ಲಿ ಕಲ್ತಿರೋದು, ಅಕೌಂಟ್ ಮೇಲಿಂದ ಅಲ್ಲಿ ಕ್ವಶನ್ ಬಂದಿತ್ತು. ಆ ಕ್ವಶನ್ ಇಲ್ಲಿ ಕಲ್ತಿರೋದಕ್ಕೆ, ಅಕೌಂಟ್ ಕಲ್ತಿರೋದಕ್ಕೆ ಅಲ್ಲಿ ಆನ್ಸರ್ ಮಾಡಬೇಕು. ಅದು ಈ ಗುರುಕುಲ್ ಸ್ಕಿಲ್ಸ್ಗೆ ಜಾಯ್ನ್ ಮಾಡಿ 100% ಪ್ಲೇಸ್ಮೆಂಟ್ ಅಂತ ನಿಜ. ಅವ್ರು ಏನೇನು ಹೇಳ್ತಾರೋ ಅದನ್ನ ನಾವು ಕರೆಕ್ಟಾಗಿ ಕಲ್ತ್ರೆ ಪ್ಲೇಸ್ಮೆಂಟ್ ಅಂತೂ. Welcome back everyone. This is Raksha from Gurukul Skills and these are the students of Gurukul Skills. Today we have Gaurish and Akshay. Welcome both of you. ಥ್ಯಾಂಕ್ ಯು. Welcome. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಸ್ಪೆಷಾಲಿಟಿ ಏನಂದ್ರೆ ಇವರಿಬ್ರು ಒಂದೇ ಊರಿಂದ ಬಂದಿದ್ದಾರೆ, ಒಂದೇ ಕಾಲೇಜಿಂದ ಬಂದಿದ್ದಾರೆ, ಒಂದೇ ಕ್ಲಾಸ್ ಇಂದ ಕೂಡ ಬಂದಿದ್ದಾರೆ. ಹಾಗೆ ಇಲ್ಲಿ ಜಾಯ್ನ್ ಆಗಿದ್ದು ಕೂಡ ಅವರು ಒಂದೇ ಸಲ, ಒಂದೇ ಕೋಹಾರ್ಟ್ ಅಲ್ಲಿ ಕೂಡ ಇದ್ದಿದ್ರು. ಒಟ್ಟಿಗೆ ಒಂದೇ PG ಕೂಡ ಇದ್ರಿ ಅಲ್ವಾ? ಒಂದೇ PG ಅಲ್ಲಿ ಕೂಡ ಇದ್ರು. ಹಾಗೆ ಇವರು ಕಂಪ್ನಿಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಕೂಡ ಒಂದೇ ಕಡೆ ಹೋಗಿದ್ದು, ಒಂದೇ ಲೊಕೇಶನ್ ಹೋಗಿದ್ದು. ಹಾಗೆ ಅವ್ರ ಸೆಲೆಕ್ಷನ್ ಕೂಡ ಒಂದೇ ಜಾಗದಲ್ಲಿ ಒಂದೇ ಲೊಕೇಶನ್ ಪೂನಾದಲ್ಲಿ TCS ಕಂಪನಿಯಲ್ಲಿ ಆಗಿದೆ. Am I right? Yes. ಸೊ ನಿಮ್ಮಿಬ್ಬರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಏನ್ ತಿಳ್ಕೊಬಹುದು ನಾವು? ಮೇಡಮ್, ನನ್ನ ಹೆಸರು ಅಕ್ಷಯ್. ನಾನು ಗೋಕರ್ಣದಿಂದ ಬಂದಿದ್ದೇನೆ. ನಾನು ನನ್ನ ಡಿಗ್ರಿಯನ್ನ ಗೌರ್ಮೆಂಟ್ ಫಸ್ಟ್ ಕಾಲೇಜ್ ಕುಂಟದಲ್ಲಿ ಮುಗಿಸಿದ್ದು. ಹೌದಾ? ಎಸ್, ನೈಸ್. ನನ್ನ ಹೆಸರು ಗೌರೀಶ್ ಅಂತ. ನಾನು ನಮ್ಮೂರ್ ಕುಮಟ. ನಾನು ಕೂಡ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಗೌರ್ಮೆಂಟ್ ಫಸ್ಟ್ ಕುಮಟದಲ್ಲಿ. ನಿಮ್ಗೆ ಡಿಗ್ರಿ ಆದ್ಮೇಲೆ ಏನಾದ್ರು ಫ್ರೆಂಡ್ಶಿಪ್ ಗೋಲ್ ಅಂದ್ರೆ ಡಿಗ್ರಿ ಆದ್ಮೇಲೆ ಎಲ್ಲಾರು ಹೋಗ್ಬೇಕು, ಏನಾದ್ರು ಮಾಡ್ಬೇಕು ಅಂತದೇನಾಗಿತ್ತ? ಇಲ್ಲ ಆತರ ಏನು ಇರ್ಲಿಲ್ಲ. ಅವನೇನ್ ಮಾಡ್ತಾನೆ ಹೇಳಿ ನನ್ಗೆ ಗೊತ್ತಿರ್ಲಿಲ್ಲ, ನಾನೇನ್ ಮಾಡ್ತೇನೆ ಹೇಳಿ ನನ್ಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಏನಾದ್ರು ಬರೀಬೇಕು, ಎಲ್ಲ ಯಾವ್ದಾದ್ರು ಕಂಪನಿ ಜಾಯ್ನ್ ಆಗ್ಬೇಕು ಅಂತ ಏನಾದ್ರು ಇತ್ತು. ಅದ್ರ ಮುಂದೆ ಹೇಗ್ ಮಾಡ್ಬೇಕು ಹೇಳಿ ಗೊತ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಗುರುಕುಲ್ ಸ್ಕಿಲ್ಸ್ ಜಾಯ್ನ್ ಆಗುತ್ತೆ ನಾವು. ಹಾಗಾದ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಗುರುಕುಲ್ ಸ್ಕಿಲ್ಸ್ ಬಗ್ಗೆ? ನನಗೆ ನನ್ನ ಫ್ರೆಂಡ್ಸ್ ಅವನು ಗುರುಕುಲ್ ಸ್ಕಿಲ್ಸ್ ಬಂದು ಅವ್ನು ಏನೇನ್ ಕಲ್ತಿದ್ದ, ಹಾಗೆ 100% ಪ್ಲೇಸ್ಮೆಂಟ್ ಅದೇ ಅವ್ನು ಹೇಳಿದ್ಮೇಲೆ ನನಗೆ ಇಲ್ಲಿ ಬರ್ಬೇಕಂತ ಅನ್ಸುತ್ತೆ. ಓಕೆ, ನಿನಗೆ? ನಮ್ಗೆ ನಾನ್ ಕಾಲೇಜಲ್ಲಿ ಇರುವಾಗ ಗುರುಕುಲ್ ಟೀಮ್ ಅವರು ನಮ್ ಕಾಲೇಜ್ ವಿಸಿಟ್ ಮಾಡಿದ್ರು. ಅವರು ಇಲ್ಲಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನೀಡಿದ್ರು. ಆಮೇಲೆ ಡಿಗ್ರಿ ಕಂಪ್ಲೀಟ್ ಆದ ನಂತರ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಿರುವಾಗ ಅವ್ರು ಬಂದಾಗ ಒಂದು ಪಾಂಪ್ಲೆಟ್ ಕೂಡ ಕೊಟ್ಟಿದ್ರು. ಅದ್ರಲ್ಲಿ ನಾವು ನಮ್ ಕಾಲೇಜಿಂದ ಸೆಲೆಕ್ಟ್ ಆದವ್ರದ್ದು ಅವ್ರ ಫೋಟೋ ನೋಡಿದ್ರು. ಅದ್ರ ನೋಡಿ ಹುಡುಕಿದ್ದೆ ಅದನ್ಕೋತೀನಿ ಪಾಂಪ್ಲೆಟ್ ಅಲ್ಲಿ ಯಾರಾದ್ರೂ ಇರ್ಬೋದು ಅಂತ ಹೇಳಿ ಹುಡುಕಿದ್ದೆ. ಅದ್ರಲ್ಲಿ ಇದ್ರು ನೋಡಿ ನಾವು ಈ ತರ ಪಾಂಪ್ಲೆಟ್ ಅಲ್ಲಿ ಬರ್ಬೋದು ಸೆಲೆಕ್ಷನ್ ಆದ್ರೆ ನಾವು ಜಾಯ್ನ್ ಆಗ್ಬೋದು ಅನ್ಸ್ತು. ಓಕೆ, ಸೊ ಅಂದ್ರೆ ನೀವಿಬ್ರು ಲೈಕ್ ಸ್ಟಾರ್ಟಿಂಗ್ ಇಂದಾನೆ ಫ್ರೆಂಡ್ಸಾ, ಕಾಲೇಜಿಂದ ಫ್ರೆಂಡ್ಸಾ, ಅಥವಾ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಆಗಿದೆ? ಡಿಗ್ರಿ ಕಾಲೇಜಲ್ಲಿ ಫ್ರೆಂಡ್ಸ್. ಸೊ ನೀವು ಫ್ರೆಂಡ್ಶಿಪ್ ಗೋಲ್ ಇಟ್ಕೊಂಡೇ ಇಲ್ಲಿ ಬಂದಿದ್ದ, ಜಾಯ್ನ್ ಆಗಿದ್ದ? ಆತರ ಇಲ್ಲಿ ಬಂದ್ಮೇಲೆ ಬರ್ತಾನಂತ ಗೊತ್ತಿಲ್ಲ. ಇವನು ಇಲ್ಲಿ ಜಾಯ್ನ್ ಆಗ್ತಾನೆ ಅಂತ ನನ್ಗೆ ಗೊತ್ತಿಲ್ಲ, ನಾನ್ ಜಾಯ್ನ್ ಆಗ್ತದೆ ಇವನಿಗೆ ಗೊತ್ತಿಲ್ಲ. ಗುರುಕುಲ್ ಟೀಮ್ ಕಾಲ್ ಮಾಡಿದಾಗ ಹೇಳ್ತು ಅಕ್ಷಯ್ ಅವ್ನು ಬರ್ತಿದ್ದಾನೆ. ಆಮೇಲೆ ಇವನ ಹತ್ರ ಕೇಳಿದಾಗ ಇವನು ಬಂದ ಅಂತ ಗೊತ್ತಾಗಿತ್ತು. ಲೈಕ್ ಕೋಇನ್ಸಿಡೆನ್ಸ್ ಅಲ್ವಾ? ಹಂಗಂದ್ರೆ ನೀವು ಇಂಟರ್ವ್ಯೂ ಕೂಡ ಒಟ್ಟಿಗೆ ಹೋಗ್ಬೇಕಂತಾನೆ, ಲೈಕ್ ಒಂದೇ ಕಂಪ್ನಿಯಲ್ಲಿ ಮಾಡ್ಬೇಕಂತಾನೆ ಡಿಸೈಡ್ ಮಾಡಿದ್ರ, ಅಥವಾ ಇಟ್ ವಾಸ್ ಆಲ್ಸೋ ಅ ಕೋಇನ್ಸಿಡೆನ್ಸ್? ಯೋಚನೆ ಇದ್ಮೆ ಅದು ಹಾಗೇನೆ ಇತ್ತು. ನಮ್ಗೆ ಹೋದ್ರೆ ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಡಣ ಅಂತ ಹೋಗ್ಬೇಕಂತ ಇತ್ತು. ನಮ್ ಲಕ್ ಇತ್ತು. ಅದೇ ಒಂದೇ ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟು ಇಬ್ರು ಒಂದೇ ಕಂಪ್ನಿಗೆ ಸೆಲೆಕ್ಟ್ ಆದ್ದು. ಅದ್ರ ಖುಷಿ. ನೀವು ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಕಾಂಪಿಟೇಟಿವ್ ಕೂಡ ಮಾಡ್ಬೇಕಂತ ಇದ್ರಿ ಅಲ್ವಾ? ಎಟ್ ಎ ಟೈಮ್ ಕಂಪ್ನಿಯಲ್ಲಿ ಕೂಡ ಜಾಯ್ನ್ ಆಗ್ಬೇಕಂತಿದ್ರಿ. ಹಂಗೆ ಕಂಪ್ನಿಯಲ್ಲೇ ಜಾಯ್ನ್ ಆಗ್ಬೇಕಂತ ಯಾಕೆ ಡಿಸೈಡ್ ಮಾಡಿದ್ರಿ ಕಾಂಪಿಟೇಟಿವ್ ಬಿಟ್ಟು? ಅಂದ್ರೆ ಗೌರ್ಮೆಂಟ್ ಜಾಬ್ಗಾಗಿ ಸುಮಾರು ಜನ ಹೋಗ್ತಿದ್ರು. ಅದಕ್ಕೆ ಗೌರ್ಮೆಂಟ್ ಜಾಬ್ ಹೋದ್ರೆ ನಮ್ಗೆ ಕೆಲಸ ಸಿಗತ್ತೆ ಅನ್ನೋದಕ್ಕೆ, ಅದೇ ಪ್ರೈವೇಟ್ ಜಾಬ್ ಬಂದಿದ್ರೆ ಕೆಲಸ ಸಿಗತ್ತೆ. ಓಕೆ, ಸೊ ಹಾಗಾದ್ರೆ ನಿಮ್ಗೆ ಈಗ ಜಾಬ್ ಅಷ್ಟು ಏನ್ ನೆಸೆಸಿಟಿ ಇತ್ತು ನಿಮ್ಗೆ? ನೆಸೆಸಿಟಿ ಅಂದ್ರೆ ತುಂಬಾ ನೆಸೆಸಿಟಿ ಇದೆ. ಮನೇಲಿ ನಾನೇ ದೊಡ್ಡ ಎಲ್ಡರ್ಸ್ ಅಂತ ಯಾವ್ದೇ ಜವಾಬ್ದಾರಿ ಇದ್ರು ಆಮೇಲೆ ನನ್ನ ಮೇಲೆ ಬರ್ತದೆ. ಹೌದು, ನಾನೇ ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ. ಹಾಗೆ
ಒಂದು ಜವಾಬ್ದಾರಿ ಅನ್ನೋದಿರ್ತದೆ, ಜಾಬ್ ಅನ್ನೋದು ತುಂಬಾ ನೆಸೆಸಿಟಿ. ಸೊ ನೀವಿಬ್ರಲ್ಲಿ ಜಾಯಿನ್ ಆಗ್ಬೇಕಂತ ಡಿಸೈಡ್ ಮಾಡಿದ್ರಲ್ವಾ, ಅವಾಗ ಜಾಯಿನ್ ಆಗೋಕ್ಕಿಂತ ಮುಂಚೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ರಿ ನೀವು ಗುರುಕುಲ್ ಸ್ಕಿಲ್ಸ್ ಇಂದ? ಇಲ್ಲಿ ಏನಾದ್ರೂ ಕಲಿಬೇಕು ಮತ್ತು ಜಾಬ್ ಅಂತೂ ತಗೊಳ್ಬೇಕು ಅನ್ನೋದು ಇಂಟೆನ್ಷನ್ ಇತ್ತು. ಕಂಪ್ನಿಗೆ ನಮ್ಮಿಂದ ಏನು ಕೊಡ್ಬೇಕಾಗ್ತದೆ, ನಾವಲ್ಲಿ ಏನು ಕಲಿಬೇಕು ಅದನ್ನ ಇಲ್ಲೇ ಕಲ್ತ್ಕೋಗ್ಬೇಕು. ಕಂಪ್ಯೂಟರ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಟಾಕಿಂಗ್ ಬಗ್ಗೆ, ಇಂಗ್ಲೀಷ್ ಕಮ್ಯುನಿಕೇಶನ್ ಬಗ್ಗೆ ಆಗಿರ್ಬೋದು, ಇಲ್ಲೇ ಕಲಿಬೇಕು, ಜಾಬ್ ತಗೊಳ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು. ಅದು ಫುಲ್ಫಿಲ್ ಆಯ್ತು. ಹಾಗಾದ್ರೆ ನೀವು ಇಲ್ಲಿಂದ ಈಗ ಏನೇನ್ ಕಲ್ತ್ಕೊಂಡು ಕಲ್ತಿದ್ರಿಂದ ನಿಮ್ಗೆ ಏನೇನ್ ಯೂಸ್ ಆಗಿದೆ? ನಾವಿಲ್ಲಿ ಬಂದ್ಮೇಲೆ ಇಂಗ್ಲಿಷ್ ಕಮ್ಯುನಿಕೇಶನ್ ಬಗ್ಗೆ ಮಾಡಿದ್ವಿ, ಮತ್ತೆ ಕಂಪ್ಯೂಟರ್ ಸ್ಕಿಲ್ಸ್, ಅಕೌಂಟಿಂಗ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದು. ಮತ್ತೆ ನಾವು ಇಂಗ್ಲಿಷ್ ಕಮ್ಯುನಿಕೇಶನ್ ಅಂದ್ರೆ ಅದೇನು ಫ್ಲೂಯೆಂಟ್ ಇರಲಿಲ್ಲ. ಎಲ್ಲೇ ಏನಾಯ್ತು ಅಲ್ಲಿ ಮಾತಾಡೋದು, ಪಿ ಜಿಲೂ ಮಾತಾಡೋದು. ಸೊ ಪಿಜಿಯಲ್ಲೂ ಮಾತಾಡ್ತಿದ್ರಿ? ಪಿ ಜಿಲೂ ಮಾತಾಡ್ತಿದ್ವಿ. ಅದೇನು ಎಲ್ಲ ಸರಿ ಇರ್ತಿರ್ಲಿಲ್ಲ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು, ಅದು ಬೆಸ್ಟ್ ಆಗ್ತಿತ್ತು ನಮಗೆ. ಹಂಗೆ ಎಲ್ಲ ಆಯ್ತು, ಅಲ್ಲಿ ಇಂಗ್ಲೀಷ್ ಮಾತಾಡಿ ಅವ್ರಿಗೆ ಕಮ್ಯುನಿಕೇಶನ್ ಬಿಲ್ಡ್ ಮಾಡ್ಕೊಂಡಿದ್ದು. ಓಕೆ. ಈಗ ಇಂಟರ್ವ್ಯೂದಲ್ಲೂ ಸ್ವಲ್ಪ ಫುಲ್ ಹೆಲ್ಪ್ ಆಗಿದೆ. ಮತ್ತೆ ಕಂಪ್ಯೂಟರ್ ಹೋಗಿರ್ಬೋದು, ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಯ್ತು. ಓಕೆ, ದೆನ್ ವಾಟ್ ಅಬೌಟ್ ಯು ಅಕ್ಷಯ್? ನನಗೂ ಇಂಟರ್ವ್ಯೂ ತುಂಬ ಹೆಲ್ಪ್ ಆಗಿದೆ. ಅಂದರೆ ಕಮ್ಯುನಿಕೇಶನ್ ಮಾಡಲಿಕ್ಕೆ, ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ, ಇಂಗ್ಲೀಷ್ ಕಾನ್ಫಿಡೆಂಟ್ ಆಗಿ ಮಾತಾಡೋದಕ್ಕೆ ನಾನು ಇಂಟ್ರೆಸ್ಟ್ ಇತ್ತು. ಹಾಗೆ ಅಕೌಂಟ್ ಬಗ್ಗೆ ಇಲ್ಲಿ ಕಲ್ತಿರೋದು, ಅಕೌಂಟ್ ಮೇಲೇನೂ ಅಲ್ಲಿ ಕ್ವಶನ್ ಬಂದಿತ್ತು. ಆ ಕ್ವಶನ್ ಇಲ್ಲಿ ಅಕೌಂಟ್ ಕಲ್ತಿರೋದಕ್ಕೆ ಅಲ್ಲಿ ಆನ್ಸರ್ ಮಾಡಲಿಕ್ಕೆ ಅದು. ಸೊ ಐ ಗೆಸ್ ದ ಜರ್ನಿ ವಾಸ್ ವೆರಿ ಯೂಸ್ಫುಲ್. ಸೊ ನೀವು ಹೆಂಗೆ ಕಲ್ತಿದ್ದೀರಾ? ಲೈಕ್ ಏನೇನು ಪ್ರೋಗ್ರಾಮ್ಸ್ ಇರಲಿ, ಆಕ್ಟಿವಿಟೀಸ್ ಇರಲಿ, ಯಾವ ರೀತಿಯಲ್ಲಿ ಕಮ್ಯುನಿಕೇಶನ್ ಆಗಲಿ, ಅಕೌಂಟ್ಸ್ ಆಗಲಿ, ರೀಸನಿಂಗ್ ಆಗಲಿ ಅಥವಾ ICT ಆಗಲಿ, ಇವೆಲ್ಲ ಹೆಂಗೆ ಕಲ್ತಿದ್ದೀರಾ ನೀವು? ಇದನ್ನ ಕ್ಲಾಸಲ್ಲೂ ಕೇಳ್ತಿದ್ರು, ಕ್ಲಾಸಲ್ಲಿ ಹೇಳ್ಕೊಡ್ತಿದ್ರು. ನಂತರ ಅದನ್ನ ನಾವು ಪಿ ಜಿ ಸ್ಟೇ ಮಾಡ್ತಿದ್ವಿ. ಪಿ ಜಿಲಿ ಹೋಗಿ ಅದನ್ನ ಪ್ರಾಕ್ಟೀಸ್ ಮಾಡೋದು. ನಾವು 4-5 ಜನ ಫ್ರೆಂಡ್ಸ್ ಇರ್ತಿದ್ರು ಪಿ ಜಿಲಿ. ಎಲ್ಲರೂ ಸೇರಿ ಸ್ಟಡಿ ಮಾಡೋದು, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ಹಿಂಗೆ ನಾವು ಅದನ್ನ ಬಿಲ್ಡ್ ಮಾಡ್ತೀವಿ. ಸೊ ಐ ಗೆಸ್ ಯುವರ್ ಜರ್ನಿ ವಾಸ್ ವೆರಿ ವಂಡರ್ಫುಲ್ ಜರ್ನಿ. ಈಗ ನೀವು ನಿಮ್ಮ ಜರ್ನಿಯನ್ನು ಒನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಏನಂತ ಹೇಳ್ತೀರಾ? ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. It was a beautiful journey. Very nice. What about you, Akshay? It was a nice journey. I guess it will be a unforgettable journey, right? ಸೊ ಈಗ ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ದೀರಾ, ಒಂದೇ ಲೊಕೇಶನಿಗೆ ಹೋಗ್ತಿದ್ದೀರಾ, ಒಂದೇ ಕಂಪ್ನಿಗೆ ಹೋಗ್ತಿದ್ದೀರಾ. ಡೂ ಯು ಹ್ಯಾವ್ ಎನಿ ಸಜೆಷನ್ ಫಾರ್ ಅವರ್ ಆಡಿಯನ್ಸ್ so that they can come to Gurukul Skills and improve their skills and join the companies? ಈ ಗುರುಕುಲ್ ಸ್ಕಿಲ್ಸ್ಗೆ ಜಾಯಿನ್ ಮಾಡಿ 100% ಪ್ಲೇಸ್ಮೆಂಟ್ ಅಂತ ನಿಜ. ಅವ್ರು ಏನೇನು ಹೇಳ್ತಾರೋ ಅದನ್ನು ನಾವು ಕರೆಕ್ಟಾಗಿ ಕಲಿತ್ರೆ ಪ್ಲೇಸ್ಮೆಂಟ್ ಅಂತೂ. ಎಸ್. ಫ್ಯೂಚರ್ ಪ್ಲಾನ್ ಜಾಬ್ ಮಾಡಬೇಕು ಅನ್ನೋ ಆಸೆ ಇದ್ರೆ, ನಾನು ಕಲಿಬೇಕು ಅನ್ನೋ ಆಸೆ ಇದ್ರೆ ಗುರುಕುಲ್ ಸ್ಕಿಲ್ಸ್ ಬನ್ನಿ. ನಾವು ಗುರುಕುಲ್ ಸ್ಕಿಲ್ಸ್ ಬಂದು ನಾವು 3 ಜನ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ರು, ಇಲ್ಲಿ ಬಂದು ಫ್ರೆಂಡ್ಸ್ ಆದ್ರು. ನಾವು ಪಿ ಜಿಲು 4 ಜನ ಫ್ರೆಂಡ್ಸ್ ಇರ್ತಿದ್ರು, ಜೊತೆಗೆ ಇರ್ತಿದ್ರು. ಈಗ 4 ಜನ ಫ್ರೆಂಡ್ಸ್ ಒಂದೇ ಕಡೆ ಪ್ಲೇಸ್ಮೆಂಟ್ ಆಗಿದ್ದಾರೆ. ಅದೊಂದು ಖುಷಿ. ಇದನ್ನು ಕಲಿಬೇಕು ಅಂತಿದ್ರೆ ಗುರುಕುಲ್ ಸ್ಕಿಲ್ಸ್ ಬನ್ನಿ. Yes guys, as we got to know their journey, just like this, explore the learning and get your dream jobs. Thank you.